ಲಾಸ್ಟ್ ಇಯರ್ ಪಾಸ್ ಪರ್ಸೆಂಟೇಜ್ ಇತ್ತು 62.34% ಪಾಸ್ ಪರ್ಸೆಂಟೇಜ್ ಇತ್ತು. ಸೊ ಅಬ್ಬಬ್ಬ ಅಂದ್ರೆ 60% ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ, ಮಿಕ್ಕಿದ 40% ಫೇಲ್ ಆಗಿದ್ದಾರೆ ಅಂತ ನಾರ್ಮಲಿ ನಿಮ್ಮೆಲ್ಲ ಗೊತ್ತಾಗುತ್ತೆ. ಈಗ ಇದು ರೀಸನ್ ಏನು? ಲಾಸ್ಟ್ ಇಯರ್ ಪೇಪರ್ ಡಿಫಿಕಲ್ಟ್ ಇತ್ತಾ, ಈಸಿ ಇತ್ತಾ? ಸರ್ ಈ ವರ್ಷ ಹೆಂಗಿರ್ಬೋದು, ಪೇಪರ್ ಡಿಫಿಕಲ್ಟ್ ಇರ್ಬೋದಾ, ಈಸಿ ಇರ್ಬೋದಾ? ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ಆಲ್ ಆಫ್ ಯು. ತುಂಬಾ ಇಂಪಾರ್ಟೆಂಟ್ ಈ ವಿಡಿಯೋ. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಈಗಲೂ ಕೂಡ ಎಕ್ಸಾಮ್ ಓದೋದ್ ಬಿಟ್ಟು ಬರೀ ಇದೇ ಯೋಚನೆ ಮಾಡ್ತಾ ಇರ್ತಾರೆ. ಸೊ ದಿಸ್ ಇಸ್ ದ ಫೈನಲ್ ವಿಡಿಯೋ ಆನ್ ದ ಸ್ಟೂಡೆಂಟ್ಸ್. ಪ್ಲೀಸ್ ಇದ್ರ ಮುಂದೆ ಆದ್ಮೇಲೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಕಾನ್ಫಿಡೆನ್ಸ್ ಆಗಿರಿ. ಸ್ಟೂಡೆಂಟ್ಸ್ ನಿಜ ಅಂತೀನಿ, ಅಕಸ್ಮಾತ್ ನೀವು ಓದಿದ್ರೆ, ನೀವು ಕ್ಲಾಸ್ ಅಟೆಂಡ್ ಆಗಿದ್ರೆ ಈಸಿ ಇದ್ದೇ ಇರುತ್ತೆ. ಬಟ್ ಸ್ಟೂಡೆಂಟ್ಸ್ ಅದೆಲ್ಲ ಓಕೆ, ಬಟ್ ಲೆಟ್ ಮಿ ಟೆಲ್ ಯು ವೈ. ಯಾಕೆ ಈ ವರ್ಷ ಪೇಪರ್ ನಿಮ್ಗೆ ಆಕ್ಚುಲಿ ಈಸಿ ಮಾಡ್ತಾರೆ? 3 ಮೇನ್ ರೀಸನ್ ಸ್ಟೂಡೆಂಟ್ಸ್. ನೋಡಿ, ಫಸ್ಟ್ ಆಫ್ ಆಲ್ ಲಾಸ್ಟ್ ಇಯರ್ ಈ ತರ ಆಗಿದ್ದಕ್ಕೆ ಕಂಪನ್ಸೇಷನ್ ಆಗ್ಲೇ ಸ್ಟಾರ್ಟ್ ಆಗಿದೆ. ಈಗ ನೀವು ಲಾಸ್ಟ್ ಫ್ಯೂ ಇಯರ್ಸ್ ಪಾಸ್ ಪರ್ಸೆಂಟೇಜ್ ನೋಡಿದ್ರೆ, ಮುಂಚೆ ಇದು ಕೋವಿಡ್ ಟೈಮ್ ಬಿಡಿ ಸ್ಟೂಡೆಂಟ್ಸ್, 83, 85, 73, 62. ಸೊ ಈ ವರ್ಷ ಆಬ್ವಿಯಸ್ಲಿ ತುಂಬಾ ಕಮ್ಮಿ ಬಂದ್ಬಿಟ್ಟಿದೆ, 62%. ಅದು ನಿಮ್ ಲಾಸ್ಟ್ ಇಯರ್ ಸೀನಿಯರ್ಸ್ ಅವ್ರದ್ದು. ಸೊ ಆಬ್ವಿಯಸ್ಲಿ ಇದನ್ನ ಕಂಪನ್ಸೇಟ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ತುಂಬಾ ಪ್ಲಾನ್ ಮಾಡ್ತು. ಫಾರ್ ಎಕ್ಸಾಂಪಲ್, ಫಸ್ಟ್ ರೆಮಿಡಿ ಏನ್ ಮಾಡ್ತು ಗೊತ್ತಾ? ಇಷ್ಟು ಕಮ್ಮಿ ಪಾಸ್ ಪರ್ಸೆಂಟೇಜ್ ಬಂದಿದ್ದಕ್ಕೆ ಫಸ್ಟ್ ಇಮಿಡಿಯೇಟ್ ಸ್ಟೆಪ್ ಏನ್ ಗೊತ್ತಾ ಸ್ಟೂಡೆಂಟ್ಸ್? ಇಲ್ಲಿ ನೋಡಿ, ಪಾಸ್ ಪರ್ಸೆಂಟೇಜ್ ಕಮ್ಮಿ ಮಾಡ್ಬಿಟ್ರು. ಸೊ ಪಾಸ್ ಆಗೋ ಪರ್ಸೆಂಟೇಜ್ ಇರುತ್ತಲ್ಲ, ಮುಂಚೆ ಜಾಸ್ತಿ ಇರ್ತಾ ಇತ್ತು, ಈಗ ಬರೀ 33% ಅಷ್ಟೇ. ನೋಡಿ, 10th ಪಾಸ್ ಮಾರ್ಕ್ಸ್ ರಿಡ್ಯೂಸ್ ಟು 33%, 12 to 30% ಬೈ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಗೊತ್ತಾಗ್ಬಿಟ್ಟಿದೆ, ಎಕ್ಸಾಮ್ ಡಿಫಿಕಲ್ಟ್ ಮಾಡೋದ್ ಬದಲು ನಾವು ಪಾಸ್ನೇ ಕಮ್ಮಿ ಮಾಡ್ಬಿಟ್ಟಿದೀವಿ. ಸೊ ಸ್ಟೂಡೆಂಟ್ಸ್ ಈಗಲೂ ಕೂಡ ಹೇಳ್ಬೋದು ಎಕ್ಸಾಮ್ ಡಿಫಿಕಲ್ಟ್ ಬರ್ಬೋದು, ಬಟ್ ಜನರಲ್ ಆಗಿ ಯಾವ ತರ ಪೇಪರ್ ಮಾಡ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸ್ ಆಗೋ ತರ ಮಾಡ್ತಾರೆ. ಸೊ ಬಟ್ ಈ ಒಂದು ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್, ಒಂದು ಕ್ವಶನ್ ಬರುತ್ತೆ. ಏನ್ ಕ್ವಶನ್? ನಿಮಗೆ ಬರೀ ಪಾಸ್ ಆಗ್ಬೇಕಾ, ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬೇಕಾ ಅಂತ. ನೋಡಿ, ಇಲ್ಲಿವರೆಗೂ ನನಗೇನ್ ಅನ್ಸಿದ್ರೆ ಈ ವರ್ಷ ಯಾರು ಫೇಲ್ ಆಗ್ತಾರೆ ಸ್ಟೂಡೆಂಟ್ಸ್, ಬಟ್ ತುಂಬಾ ಕಷ್ಟ ಫೇಲ್ ಆಗೋದಕ್ಕೆ. ಇನ್ಮೇಲಿಂದ ಎಲ್ಲರೂ ಪಾಸ್ ಆಗಿ ಆಗ್ತೀರಾ. ಬಟ್ ಯಾವ ತರ ಈಗ ಕಾಂಪಿಟೇಷನ್ ಇದೆ ಗೊತ್ತಾ? ನಿಮಗೆ 80% ಬಂದ್ರು ನಿಮ್ಗೆ ಒಳ್ಳೆ ಸೀಟ್ ಸಿಗಲ್ಲ ಇಲ್ಲಿ ಸೆಕೆಂಡ್ ಪಿ ಯು ಸಿ ಅಲ್ಲಿ. ನೀವು ಅಕಸ್ಮಾತ್ ಸೆಕೆಂಡ್ ಪಿ ಯು ಸಿ ನೀವು ಸೈನ್ಸ್ ಮಾಡ್ಬೇಕಂದ್ರೆ ನಿಮ್ಗೆ ಒಳ್ಳೆ 90 ಮೇಲೆ ಬರ್ಬೇಕು ಪರ್ಸೆಂಟೇಜ್. ಆ 90 ಮೇಲೆ ಪರ್ಸೆಂಟ್ ಬಂದ್ರು ಕೂಡ ಎಷ್ಟೊಂದು ಕಡೆ ಸೀಟ್ ಸಿಗಲ್ಲ ನಿಮ್ಗೆ. ಸೊ ಕಾಂಪಿಟೇಷನ್ ಎಷ್ಟು ಜಾಸ್ತಿ ಆಗಿದೆ ಗೊತ್ತಾ? ಈಗ ಪಾಸ್ ಆದ್ರೆ ಏನ್ ವ್ಯಾಲ್ಯೂ ಇಲ್ಲ ನಿಮ್ಗೆ. ಈಗ ಬರೀ ಪಾಸ್ ಆಗ್ತೀರಾ, ಏನು ವ್ಯಾಲ್ಯೂ ಇಲ್ಲ. ಮಿನಿಮಮ್ ಟು ಮಿನಿಮಮ್ ನಿಮ್ಗೆ 95 ಮೇಲೆ ನೀವೆಲ್ಲರೂ ಏನ್ ಮಾಡ್ಬೇಕು. ಸೊ ಆಲ್ ದ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದ ಚಾನಲ್, ಎವ್ರಿ ಡೇ ನೀವು ಕ್ಲಾಸ್ ಅಟೆಂಡ್ ಮಾಡ್ತೀರಾ, ಇಷ್ಟು ಕಷ್ಟ ಪಡ್ತೀರಾ, ನೀವೆಲ್ಲ ಮಾಡ್ತೀರಾ. ಸೊ ಇಷ್ಟೊಂದೆಲ್ಲ ಕಷ್ಟಪಟ್ರೆ ನಿಮ್ ಏಮು ಕೂಡ ಹೈ ಇರಬೇಕಲ್ಲ. ಸ್ಟೂಡೆಂಟ್ಸ್ ಎಲ್ಲರೂ ಕಮೆಂಟ್ ಅಲ್ಲಿ ಹಾಕಿ, ವಾಟ್ ಇಸ್ ಯುವರ್ ಏಮ್, ಯಾಕಿರುತ್ತೆ ಅಂತ. ಸ್ಟೂಡೆಂಟ್ಸ್ ಗೋಯಿಂಗ್ ಆನ್ ದ ವಿಡಿಯೋ, ಆಬ್ವಿಯಸ್ಲಿ ಪಾಸ್ ಪರ್ಸೆಂಟೇಜ್ ಕಮ್ಮಿ ಮಾಡಿದ್ರೆ ಈಗ ಪಾಸ್ ಎಲ್ಲರೂ ಆಗಿ ಆಗ್ತೀರಾ. ಈಗ ಸ್ಟೂಡೆಂಟ್ಸ್ ನಾನು ಹೇಳ್ತೀನಿ, ಯಾಕೆ ನಿಮ್ಗೆ ಎಲ್ಲಾ ತರ ಪ್ರಿಪರೇಷನ್ ನಿಮಗೆ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಗೆ ಏನೇನ್ ಬೇಕಲ್ಲ ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ, ಅದು ಗೌರ್ಮೆಂಟ್ ಕಡೆ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ ಆಗ್ಲೇ. ಫಾರ್ ಎಕ್ಸಾಂಪಲ್, ಮುಂಚೆ LB ಅಂತ ಕಾನ್ಸೆಪ್ಟ್ ಇರಲಿಲ್ಲ. ಸೊ ಈಗ ಏನಾಗಿದೆ ಅಂತಂದ್ರೆ ತುಂಬಾ ಸ್ಕೂಲ್ಸ್ ಅಲ್ಲಿ ಕರೆಕ್ಟ್ ಹೇಳ್ಕೊಡ್ತಾ ಇರಲಿಲ್ಲ. ಸೊ ಅವಾಗ ಏನ್ ಮಾಡಿದಾರೆ, ಈಗ ದೇ ಹ್ಯಾವ್ ಮೇಡ್ ಸಮಥಿಂಗ್ ಕಾಲ್ಡ್ LBS. ಈಗ ಏನಂದ್ರೆ ಒಂದು ಚಾಪ್ಟರ್ ಅದು ಏನೇನ್ ಕ್ವಶನ್ ಬರಬಹುದಲ್ಲ ಆ ಚಾಪ್ಟರ್ ಇಂದ, 1 ಮಾರ್ಕ್ ಆಗಲಿ, 2 ಮಾರ್ಕ್ ಆಗಲಿ, 3 ಮಾರ್ಕ್ ಆಗಲಿ, 5 ಮಾರ್ಕ್ ಆಗಲಿ, ಎಲ್ಲಾನು ಕೂಡ LB ಕೊಟ್ಟಿರ್ತಾರೆ. ಸೊ ನೀವು ಅಕಸ್ಮಾತ್ ಬರೀ LBS ಸಾಲ್ವ್ ಮಾಡೋದ್ರು ಕೂಡ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದಿವೆ ಸ್ಟೂಡೆಂಟ್ಸ್. ನೀವು ಬೇರೆ ಏನೂ ಓದಿಲ್ಲ, ಬರೀ LB ಕ್ವಶನ್ಸ್ ಮಾತ್ರ ಓದಿರಿ ಸ್ಟೂಡೆಂಟ್ಸ್, ಅವಾಗ್ಲೂ ಕೂಡ ನಿಮ್ಗೆ ಈಸಿಯಾಗಿ 90% ಬರುತ್ತೆ. ಬಿಕಾಸ್ LBA ಇಸ್ ಕವರಿಂಗ್ ದ ಎಂಟೈರ್ ಸಿಲೆಬಸ್. ಓಕೆನಾ? ದಟ್ ಇಸ್ ದ ಫಸ್ಟ್ ಥಿಂಗ್. ಸೊ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬೇಕಾ, LBA ಎಲ್ಲ ಮುಗಿಸ್ಕೊಳ್ಳಿ ನೀವು ಸ್ಟೂಡೆಂಟ್ಸ್. ಈಗ ಸ್ಟೂಡೆಂಟ್ಸ್ ಲೆಟ್ ಮಿ ಟೆಲ್ ಯು ಅಗೇನ್. ಸೊ LBA ಬಂದಿದೆ, ಈಗ ಪಾಸ್ ಪರ್ಸೆಂಟೇಜ್ ಕಮ್ಮಿ ಆಗಿದೆ, 3 ಅಟೆಂಪ್ಟ್ಸ್ ಬಂದಿದೆ ನಿಮ್ಗೆ. ಅಗೇನ್ ಸ್ಟೂಡೆಂಟ್ಸ್, ಈ ಥರ್ಡ್ ಅಟೆಂಪ್ಟ್ ನೋಡಕೋಬೇಡಿ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಈಗ ನೀವೆಲ್ಲರೂ ಕೂಡ. ನಾವು ಸ್ಟೂಡೆಂಟ್ಸ್ ಅಗೇನ್ ನಿಮ್ಗೆ ಕೇಳ್ತೀನಿ ಸ್ಟೂಡೆಂಟ್ಸ್, ನಿಮ್ ಗೋಲ್ ಏನು? ಇಸ್ ಯೋರ್ ಗೋಲ್ ಜಸ್ಟ್ ಟು ಪಾಸ್? ಇಲ್ಲ ಸ್ಟೂಡೆಂಟ್ಸ್, ಯೋರ್ ಗೋಲ್ ಆರ್ ಸಪೋಸ್ ಟು ಬಿ ವೆರಿ ಹೈ. ನಿಮ್ ಗೋಲ್ ಏನಿರಬೇಕು, ಒಂದು ಒಳ್ಳೆ ಮಾರ್ಕ್ಸ್ ತಗೋಬೇಕು, ಒಳ್ಳೆ ಪರ್ಸೆಂಟೇಜ್ ತಗೋಬೇಕು, ಒಳ್ಳೆ ಪರ್ಸೆಂಟೇಜ್ ತಗೊಂಡು ಒಳ್ಳೆ ಕಾಲೇಜ್ ಸೇರ್ಕೋಬೇಕು ನೆಕ್ಸ್ಟ್ ಇಯರ್. ಅಗೇನ್ ಸ್ಟೂಡೆಂಟ್, ನೀವು ಸೈನ್ಸ್ ತಗೊಂಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಇಫ್ ಯು ಗೋ ಎನಿಥಿಂಗ್ ಬಿಲೋ 80, ಕಷ್ಟ ಆಗ್ಬಿಡುತ್ತೆ ನಿಮ್ಗೆ ಸೀಟ್ ಸಿಗೋದು, ಒಳ್ಳೆ ಕಾಲೇಜಲ್ಲಿ ಸಿಗೋದಕ್ಕೆ. ನಾವು ಸ್ಟೂಡೆಂಟ್ಸ್ ಅದಕ್ಕೆ ಏನ್ ಮಾಡ್ಬೇಕು ನೀವು? ಸೊ ನಿಜ ಅಂತೀನಿ, ದಿಸ್ ಫ್ರಮ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನು ಕೂಡ ಇದನ್ನ ನಿಮ್ ಸೆಕೆಂಡ್ PUC ಮಕ್ಕಳಿಗೆ ಹೇಳ್ತೀನಿ, ನೀಟ್ ಮಕ್ಕಳಿಗೆ ಹೇಳ್ತೀನಿ, KST ಮಕ್ಕಳಿಗೆ ಹೇಳ್ತೀನಿ, ಸಾಲ್ವ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಟೆಲ್ಲಿಂಗ್ ದ ಇಂಪಾರ್ಟೆನ್ಸ್ ಆಫ್ PYQ ಸ್ಟೂಡೆಂಟ್ಸ್, ಇಂಪಾರ್ಟೆನ್ಸ್ ಆಫ್ PYQs. ಇಲ್ಲಿ ನೀಟ್ ಎಕ್ಸಾಮ್ ಆಗಲಿ, ಎನಿ ಎಕ್ಸಾಮ್ ಆಗಲಿ, JEE ಎಕ್ಸಾಮ್ ಆಗಲಿ, ಎವ್ರಿ ಸಿಂಗಲ್ ಕಾಂಪಿಟೇಟಿವ್ ಎಕ್ಸಾಮ್ ಆರ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಲೆಟ್ಸ್ ಸೇ ಕ್ವಶನ್ ರಿಪೀಟ್ ಆಗಿಲ್ಲ, ಕಾನ್ಸೆಪ್ಟ್ ಅಂತೂ ರಿಪೀಟ್ ಆಗೇ ಆಗುತ್ತೆ. ನೆನ್ನೆ ಕ್ಲಾಸಲ್ಲಿ ನಿಮಗೆ, ನೆನ್ನೆ ವಿಡಿಯೋ ನಿಮಗೆ ಪ್ರಾಪರ್ ಆಗಿ ಹೇಳಿದೆ ಯಾವ್ದು ರಿಪೀಟ್ ಆಗೋದಂತ. ಫಾರ್ ಎಕ್ಸಾಂಪಲ್, ನೀವು ಲಾಸ್ಟ್ 5 ಇಯರ್ಸ್ ನೀವು ಮಾಡಿದ್ರೆ ಒಳ್ಳೆ ಸೆಟ್ ಆಯ್ತು ನಿಮ್ದೆ. ಆ ಜೊತೆಗೆ ನೀವು ಮಾಡೆಲ್ ಪೇಪರ್ ಕೂಡ ಮಾಡಬೇಕಾಗುತ್ತೆ. ಮಾಡೆಲ್ ಪೇಪರ್ ಈ ವರ್ಷ ನಿಮಗೆ ಸ್ಟೂಡೆಂಟ್ಸ್ ಇಟ್ಕೊಂಡಿದೆ ಗೊತ್ತಾ, 4 ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ ನಿಮ್ಗೆ. ಸೊ 4 ಮಾಡೆಲ್ ಪೇಪರ್ ಅಕಸ್ಮಾತ್ ನೀವು ಮಾಡಿದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದಿವೆ ಸ್ಟೂಡೆಂಟ್ಸ್. ಇಲ್ಲಿ ನಿಮ್ಗೆ ಯಾವ ಕಾನ್ಸೆಪ್ಟ್ ನ ಯಾವ ತರ ಕೇಳ್ಬೋದು ಗೊತ್ತಾಗುತ್ತೆ, ಮಾಡೆಲ್ ಪೇಪರ್ ಅಂತ ನಿಮ್ಗೆ ಡಿಫಿಕಲ್ಟಿ ಲೆವೆಲ್ ಗೊತ್ತಾಗುತ್ತೆ. ಸೊ ನೀವು ಎರಡನ್ನೂ ಕೂಡ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಬಂದಿವೆ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ದ ಇಂಡಿಕೇಶನ್ ಆಫ್ ದ ಎಕ್ಸಾಮ್ಸ್ ಗಳು ಈಸಿ. ನಿಮ್ಗೆ ಪ್ರಿಪೇರ್ ಮಾಡ್ತಾ ಇರಾಗ್ಲೇ ನಿಮ್ಗೆ LBS ಕೊಟ್ರು, ಮಾಡೆಲ್ ಪೇಪರ್ಸ್ ಕೊಟ್ಟಿದ್ದಾರೆ ಈಗ 4. ಸೊ ನಿಮಗೆ ಪ್ರೀವಿಯಸ್ ಇಯರ್ ಪೇಪರ್ಸ್ ಇದ್ದೇ ಇರುತ್ತೆ ನಿಮ್ಮ ಹತ್ರ, ಮಾಡಿ ಸ್ಟೂಡೆಂಟ್ಸ್ ಮಾಡಿ. ಸೊ ನಮ್ ಕಡೆ ಸ್ಟೂಡೆಂಟ್ಸ್ ಏನ್ ಹೆಲ್ಪ್ ಬೇಕು ನಿಮ್ಗೆ ಕೇಳಿ ಸ್ಟೂಡೆಂಟ್ಸ್. ನಾನು ನಿಮ್ದು ಮಾಡೆಲ್ ಪೇಪರ್ ಏನೇ ಮಾಡಿದೀನಿ, ರೈಟ್, ಇದ್ರಲ್ಲಿ 2 ಮಾಡಿದೀನಿ, 2 ಇನ್ನೊಂದ್ಸತಿ ಮಾಡ್ತೀನಿ. ಪ್ರಿಪರೇಟರಿ ಎಕ್ಸಾಮ್ ಈ ತರ ವಿಡಿಯೋಸ್ ಬರ್ತಾ ಇರುತ್ತೆ.
ಸೊ ಸ್ಟೂಡೆಂಟ್ಸ್, ನಿಮಗೆ ಪ್ರಿಪರೇಟರಿ 1 ಎಕ್ಸಾಮ್ ಅಕಸ್ಮಾತ್ ನೀವು ನಮ್ಮ ಚಾನಲ್ ಇದ್ದಿದ್ರೆ ನಿಮ್ಗೆ ಆಗ್ಲಿ ಗೊತ್ತಾಗಿರುತ್ತೆ ಯಾವ ತರ ಕ್ವಶನ್ಸ್ ನಾವು ಹೇಳಿದ್ವಿ, ಯಾವ ತರ ಕ್ವಶನ್ಸ್ ರಿಪೀಟ್ ಆಗಿದೆ ಅಂತ. ಮೆನಿ ಕ್ವಶನ್ಸ್ ಇನ್ ಮೆನಿ ಸಬ್ಜೆಕ್ಟ್ಸ್ ಬಿನ್ ರಿಪೀಟೆಡ್. ಬಟ್ ಈಗಲೂ ಕೂಡ ತುಂಬಾ ಸ್ಟೂಡೆಂಟ್ಸ್ ಅಂತಾರೆ, ಸರ್ ನನಗೆ ಕ್ವಶನ್ಸ್ ಬೇಡ, ನನಗೆ ಕಾನ್ಸೆಪ್ಟ್ ಹೇಳ್ಕೊಡಿ ಅಂತ. ದಟ್ ಇಸ್ ವಾಟ್ ಐ ಲವ್ ಸ್ಟೂಡೆಂಟ್ಸ್. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಈಗಲೂ ಕೂಡ ನಾನು ಸೇಮ್ ಚಾಪ್ಟರ್ ಬಂದ್ರೆ ಒಳ್ಳೆ ಕಾನ್ಸೆಪ್ಟ್ ಕಲಿಕೆ ಈಗಲೂ ಬರ್ತೀರಾ ನೀವು. ಸೊ ಸ್ಟೂಡೆಂಟ್ಸ್, ಐ ಹ್ಯಾವ್ ಟೇಕನ್ ಡಿಸಿಷನ್ ರೈಟ್ ನೌ. ನಿಮ್ದು ಬಯಾಲಜಿ ಆಲ್ಮೋಸ್ಟ್ ಮುಗಿತಾ ಬಂತು, ಹೌದಾ? ನನ್ನ ಕಡೆಯಿಂದ ಬಯಾಲಜಿನ ಎಲ್ಲ ಮಾಡಿದೀನಿ. ನಮ್ದು ಹೆರಿಡಿಟಿ ಚಾಪ್ಟರ್, ಹೌ ಡು ರೀಪ್ರೊಡ್ಯೂಸ್ ಚಾಪ್ಟರ್ ಎಲ್ಲ ಮಾಡಿದೀನಿ. ಈಗ ನಿಮ್ಮೆಲ್ಲರಿಗೂ 2 ಆಪ್ಷನ್ ಇದೆ ಸ್ಟೂಡೆಂಟ್ಸ್. ಸರ್ ನೀವು ನಮಗೆ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಸ್ವಲ್ಪ ಟಾಪಿಕ್ ಮಾಡ್ಕೊಡಿ, ಫಿಸಿಕ್ಸ್ ಚಾಪ್ಟರ್ ಮಾಡ್ಕೊಡಿ, ಇಲ್ಲ ಅಂದ್ರೆ ಸರ್ ನೀವು ನಮಗೆ ಸೋಷಿಯಲ್ ಮಾಡ್ಕೊಡಿ ಅಂತ. ಯಾಕಂದ್ರೆ ನನಗೆ ಗೊತ್ತು ಸ್ಟೂಡೆಂಟ್, ಸೋಷಿಯಲ್ ಅಲ್ಲಿ ನೀವು ತುಂಬಾ ಸ್ಟೂಡೆಂಟ್ಸ್ ಕಲ್ತಿರಲ್ಲ. ಯಾಕಂದ್ರೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ಗೆ ಎಲ್ಲ ಟ್ಯೂಷನ್ ಹೋಗ್ತೀರಾ ನೀವು, ಬಟ್ ಸೋಷಿಯಲ್ ಟ್ಯೂಷನ್ ಹೋಗಲ್ಲ ನೀವು. ಸ್ಟೂಡೆಂಟ್ಸ್ ಕಮೆಂಟ್ ಅಲ್ಲಿ ಹಾಕೊಡಿ, ನನಗೆ ಗೊತ್ತು ಆಲ್ ಆಫ್ ಯು ಲವ್ ಮೈ ಟೀಚಿಂಗ್, ರೈಟ್? ಸೊ ಇಫ್ ಯು ವಾಂಟ್ ಫ್ರಮ್ ಮೈ ಸೈಡ್, ಇಫ್ ಯು ವಾಂಟ್ ಸೋಷಿಯಲ್, ಸರ್ ನಂಗೆ ಸೋಷಿಯಲ್ ಈ ಟಾಪಿಕ್ ಕೊಡಿ, ಈ ಚಾಪ್ಟರ್ ಕೊಡಿ, ಮಾಡ್ಕೊಡ್ತೀನಿ ಸ್ಟೂಡೆಂಟ್ಸ್ ನಾನು. ಓಕೆನಾ? ಸೋಷಿಯಲ್ ಫಸ್ಟ್ ಸೋಷಿಯಲ್ ಮೇಲೆ ಫೋಕಸ್ ಮಾಡೋದ, ಇಂಗ್ಲಿಷ್ ಆಮೇಲೆ ಮಾಡೋದ? ಇಂಗ್ಲಿಷ್ ಮಾಡ್ಕೊಡ್ತೀನಿ, ಇಂಗ್ಲಿಷ್ ಕೂಡ ಬಟ್ ಆಮೇಲೆ. ಬಟ್ ರೈಟ್ ನಾವು ಸೆಕೆಂಡ್ ಪ್ರಿಪರೇಟರಿಗಿಂತ ಮುಂಚೆ ವಿಚ್ ಇಸ್ ಹ್ಯಾಪನಿಂಗ್ ಯಾವಾಗ ಸ್ಟೂಡೆಂಟ್ಸ್, ಯಾವಾಗ ನಿಮ್ದಿರೋದು 27th. ಸೊ 27th ಗಿಂತ ಮುಂಚೆ ನಿಮ್ಮ ಹತ್ರ ಆಲ್ಮೋಸ್ಟ್ 10 days ಮೇಲೆ ಇದೆ. ಸೊ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್, ಸೋಷಿಯಲ್ ಇಂದ ನಿಮಗೆ ಯಾವ ಚಾಪ್ಟರ್ಸ್ ಬೇಕು ಒಂದು ಲಿಸ್ಟ್ ಮಾಡ್ಕೊಬಿಡಿ ನನಗೆ. ಸ್ಟೂಡೆಂಟ್ಸ್, ನಾನು ಇಷ್ಟು ಕಷ್ಟಪಡ್ತಿದ್ರೆ ನೀವು ನಂಗೆ ಡಬಲ್ ಕಷ್ಟಪಡಬೇಕು. ಯಾವುದೇ ಎಕ್ಸಾಮ್ ಈಸಿ ಇರ್ಬೋದು, ಡಿಫಿಕಲ್ಟ್ ಇರ್ಬೋದು, ಇಟ್ ಡಿಪೆಂಡ್ಸ್ ಆನ್ ಯೋರ್ ಹಾರ್ಡ್ ವರ್ಕ್ ಅಗೇನ್. ನೀವು ಕಷ್ಟಪಡಿಲ್ಲ ಅನ್ಕೋತೀರಾ, ಓ ಈಸಿ ಬರುತ್ತೆ, ಹೋಗ್ತೀನಿ ಬರೀತೀನಿ, ಏನು ಇರ್ತಿರಲ್ಲ. ಓಕೆನಾ? ಸೊ ನಂಗೆ ಒಂದು ಲಿಸ್ಟ್ ಮಾಡ್ಕೊಡಿ, ಸರ್ ನಂಗೆ ಸೋಷಿಯಲ್ ಈ ಚಾಪ್ಟರ್ಸ್ ನಂಗೆ ಅರ್ಥ ಆಗಿಲ್ಲ ಸರ್, ಪ್ಲೀಸ್ ನೀವು ಲೈವ್ ಬಂದು ಈ ಚಾಪ್ಟರ್ ಮಾಡ್ಕೊಡಿ ಅಂತ. ಬಟ್ ನಾನು ಅನ್ಕೊಂಡಿರೋದು ಸ್ಟೂಡೆಂಟ್ಸ್, ಫ್ರೀಡಮ್ ಸ್ಟ್ರಗಲ್ ಅದನ್ನ ಸ್ಟಾರ್ಟ್ ಮಾಡೋದ ಅಂತ ಅನ್ಕೋತಾ ಇರೋದು. ಬಟ್ ನಿಮ್ಗೆ ಫಿಸಿಕ್ಸ್ ಬೇಕಂದ್ರೆ ಫಿಸಿಕ್ಸ್ ಹೇಳಿ, ಯಾವ್ದು ಒಂದು ಚೂಸ್ ಮಾಡಿ ಈಗ, ವಿಚ್ ಯು ಹ್ಯಾವ್ ಟು ಬಿ ವೆರಿ ಸೀರಿಯಸ್ ಆನ್. ಓಕೆನಾ? ಯಾಕಂದ್ರೆ ಸ್ಟೂಡೆಂಟ್ಸ್, ಇಫ್ ಐ ಹ್ಯಾವ್ ಟು ಟೀಚ್ ಯು ಫಿಸಿಕ್ಸ್, ಇಫ್ ಐ ಹ್ಯಾವ್ ಟು ಟೀಚ್ ಯು ಸೋಷಿಯಲ್, ಐ ಹ್ಯಾವ್ ಟು ಸ್ಪೆಂಡ್ ಅರೌಂಡ್ 3 to 4 hours ಫಾರ್ ಒನ್ ವಿಡಿಯೋ. ಒಂದು ಕ್ಲಾಸ್ ಮಾಡೋದಕ್ಕೆ ನಾನು 3 to 4 hours ಸ್ಪೆಂಡ್ ಮಾಡಬೇಕು. ಯಾಕಂದ್ರೆ ನಾನು ಸುಮ್ಮನೆ ಬಂದು ಹೇಳ್ಕೊಡಕ್ಕಾಗಲ್ಲ ಇಲ್ಲಿ. ನಾನು ಕುತ್ಕೊಂಡು ಓದಬೇಕು, ಅದನ್ನ ಕಲ್ತ್ಕೊಬೇಕು, ಪ್ರಾಪರ್ ಆಗಿ ಪಾಯಿಂಟ್ಸ್ ಮಾಡಬೇಕು. ನಿಮಗೆ ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ ಬರುತ್ತೆ ಎಲ್ಲ ನೋಟ್ ಮಾಡ್ಬೇಕು ನಾನು, ಅವಾಗಲೇ ನಾನು ಬರೋದು. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಫಸ್ಟ್ ಆಫ್ ಆಲ್ ಈ ಟೆನ್ಷನ್ ಬಿಟ್ಬಿಡಿ ಎಲ್ಲರೂ ಕೂಡ, ಈ ತರ ಬರುತ್ತೆ, ಆ ತರ ಬರುತ್ತೆ, ನಥಿಂಗ್. ನೀವು ಓದಿ ಎಲ್ಲ ಈಸಿ ಆಗುತ್ತೆ. ಬಾಯ್ ಬಾಯ್ ಸ್ಟೂಡೆಂಟ್ಸ್. ಹಂಗೆ ಈ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಹಾಕೋದು ಮರಿಬೇಡಿ. ಬಾಯ್ ಬಾಯ್.